ಅಲ್ಲ, ಇಷ್ಟ ಇದ್ದರೆ ಆದರೆ ಇಟ್ಕೊಳ್ಳೋಣ ಪ್ರೀತಿಯಿಂದ, ಇಲ್ಲ ಅಂದರೆ ಯಾಕೆ ಇಟ್ಕೋಬೇಕು ನೀವೇ ಹೇಳಿ ಅಲ್ವಾ? ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಹೊರಗಡೆ ಹೋಗಿ ಬರುವಾಗ ಈ ನಾಯಿನ ನೋಡಿದೆ. ಹೋಗುವಾಗಲೂ ಕೂಡ ಇದೇ ಪರಿಸ್ಥಿತಿಯಲ್ಲಿದ್ದ, ಮತ್ತು ಬರುವಾಗಲೂ ಕೂಡ ಇದೇ ಪರಿಸ್ಥಿತಿಯಲ್ಲಿ, ಅಂದರೆ ಇದೇ ಬಾಕ್ಸಲ್ಲಿ, ಅಷ್ಟು ಚಿಕ್ಕ ಬಾಕ್ಸಲ್ಲಿ ಇದ್ದ. ನಾನು ಅವ್ರನ್ನ ಒಳಗಡೆ ಹೋಗಿ ಕೇಳ್ತೀನಿ, ಆಂಟಿ ಯಾಕೆ ಹೀಗೆ ಇಟ್ಟಿದ್ದೀರಾ, ಮತ್ತು ಅವನ್ನ ಆಟ ಆಡೋಕ್ಕೆ ಬಿಡ್ತೀರಾ ಇಲ್ವಾ ಅಂತ ಕೇಳುವಾಗ, ಇಲ್ಲಮ್ಮ ನಾವು ಬಿಡಲ್ಲ ಅವನ್ನ, ನನಗೆ ಕಾಲು ನೋವಿದೆ, ಮೈ ನೋವಿದೆ, ಓನ್ಲಿ ಅವನ್ನ ಒಂದ ಎರಡಕ್ಕೆ ಮಾತ್ರ ಆಚೆ ಬಿಡ್ತೀವಿ, ಇದ್ದಾಗೆಲ್ಲ ಊಟ ನೀರು ಎಲ್ಲ ಅಲ್ಲೇ ಇಟ್ಟಿದ್ದೀವಿ ನೋಡು, ಅವನು ಅಲ್ಲೇ ಇರ್ತಾನೆ ಅಂತ ಹೇಳ್ತಾರೆ. ಅಲ್ಲ, ಈ ಥರ ಕಷ್ಟದಿಂದ ಸಾಕೋದಕ್ಕೆ ಯಾಕೆ ಬೇಕು ನಾಯಿ ಆಗಲಿ ಪಕ್ಷಿಗಳಾಗಿ ಅಲ್ವಾ? ಅವನೇನು ನಾಯಿ ಒಳಗಡೆ ಇದ್ದು ಕಾಲು ನೋವು ಮೈ ನೋವು ಅನುಭವಿಸ್ತಾ ಇದ್ದಾನೆ. ನೇಚರು ಅಂದರೆ ದೇವರು ಇವ್ರಿಗೆ ಕಾಲು ನೋವು ಮೈ ನೋವು ಕೊಟ್ಟಿದ್ದಾನೆ, ಆದರೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಆ ನಾಯಿ ಕಣ್ಮುಂದೆ ಏನು ನರಳ್ತಾ ಇದೆಯಲ್ವಾ, ಆ ಎಫೆಕ್ಟು ಇವ್ರ ಮನೇಲಿ ನಿಂತ್ಕೊಂಡು ಇವ್ರಿಗೆ ಆಗ್ತಾ ಇದೆ, ಆದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ.